ಕಲ್ಲಿನಿಂದ ಕಟ್ಟಿದಂಥ ದೇವಸ್ಥಾನ, ಪ್ರತಿಯೊಂದು ನಿರ್ಮಾಣದಲ್ಲಿ ವಿಸ್ಮಯ ನೋಡಿ. ಪ್ರತಿಯೊಂದು ಶಿಲ್ಪನೂ ಕಲ್ಲಿನಿಂದ ಕಟ್ಟಿರುವಂಥದ್ದು. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರೋಂಥ ಪ್ಲೇಸ್ ಬಂದು ಚೆನ್ನೈಯಿಂದ 218 ಕಿಲೋಮೀಟರ್ ದೂರದಲ್ಲಿರುವ ತಂಜಾವೂರು. ಈ ತಂಜಾವೂರು ತಮಿಳ್ನಾಡು ರಾಷ್ಟ್ರದಲ್ಲಿರೋ ಒಂದು ಟೌನ್ ಇದು. ಸೊ ನೋಡಿ, ಇದು ತಂಜಾವೂರಿಗೆ ನೇಮ್ ಬಂದ್ಬಿಟ್ಟು ತಂಜನ್ ಅನ್ನೋ ಒಬ್ಬ ರಾಕ್ಷಸನಿಂದ ಬರುತ್ತೆ. ಸೊ ಇಲ್ಲಿ ಮಹಾವಿಷ್ಣು ಅವತಾರವಾದ ಪೆರ್ಮಾಳ್ನಿಂದ ರಾಕ್ಷಸನ ಸಂಹಾರ ಆಗುತ್ತೆ. ಸೊ ರಾಕ್ಷಸನ ಹೆಸರಿನಿಂದ ತಂಜಾವೂರು ಅನ್ನೋ ಹೆಸರು ಬಂದಿದೆ. ಸೊ ನೋಡಿ, ಇಲ್ಲಿ ಮುಂದೆ ಪ್ರತಿಯೊಂದು ಕಟ್ಟಡವನ್ನು ಕಲ್ಲಿನಿಂದ ಕಟ್ಟಿರುವಂಥದ್ದು. ಸೊ ಶಿಲ್ಪಕಲೆ ಸೂಪರ್ ಆಗಿದೆ. ಸೊ ಇದು ಬೃಹತ್ ಆಕಾರದ ದೇವಸ್ಥಾನ. ಇಲ್ಲಿ ಸ್ವಾಮಿ ಪರಮೇಶ್ವರನ ಹಾಗೂ ಆದಿಪರಾಶಕ್ತಿ, ಸೊ ಆದಿ ಪರಂಜ್ಯೋತಿ ಅಮ್ಮನವರ ದರ್ಶನ ಮಾಡಿಸ್ತೀವಿ. ಬನ್ನಿ 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 ಬನ್ನಿ. ಸಿಂಪಲ್ಲಾಗಿ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡ್ತಾ ಹೋಗಿ. ಬನ್ನಿ ಮುಂದೆ ಹೋಗಿ ನೋಡೋಣ. ನೋಡಿ, ಇಲ್ಲಿ ಮುಂದೆ ಕಾಣಿಸಿರುವಂಥ ಆದಿ ವೀರಭದ್ರ ಅಂದರೆ ಪುರಾತನ ಕಾಲವಾದಂಥ ವಿಗ್ರಹ ಇದು. ಸೊ ಒಳಗಡೆ ಬನ್ನಿ ನೋಡಿ, ಇಲ್ಲಿ ನೈಟ್ ವ್ಯೂ ಸೊ ಸರಿಯಾಗಿ ಕಾಣಿಸೋದಿಲ್ಲ. ಬನ್ನಿ ನೋಡಿ, ಲೈಟಿಂಗ್ ಯಾವ ಥರ ಇದೆ. ಸೊ ಪ್ರತಿಯೊಂದು ಕಟ್ಟಡವನ್ನು ಕಲ್ಲಿನಿಂದ ಮಾಡಿರೋವಂಥದ್ದು. ನೋಡಿ, ಗಾಳಿ ಗೋಪುರ ನೋಡಿ ಯಾವ ಥರ ಇದೆ. ಸೊ ನೋಡಿ, ಇಲ್ಲಿ ಡೋರ್ಸ್ ನೋಡಿ, ವಾವ್, ನೋಡಿ ಶಿಲ್ಪಾಕೃತಿ ನೋಡಿ ಯಾವ ಥರ ಇದೆ. ಇಲ್ಲಿ 3 ಹೆಬ್ಬಾಗ್ಲಿದೆ ನೋಡಿ. ಇದು ಫಸ್ಟು ಆ್ಯಂಡ್ ಸೆಕೆಂಡ್. ಬನ್ನಿ ಮುಂದೆ ಥರ್ಡ್ ನೋಡೋಣ. ಫುಲ್ ಲೈಟು ನೈಟ್ ವ್ಯೂ ಆಗೋದ್ರಿಂದ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುತ್ತೆ. ಸೊ ನೋಡಿ, ಆ ಕಡೆ ಈ ಕಡೆ ಪಾರ್ಕ್. ವಾವ್, ನೋಡಿ ವ್ಯೂ ಸೂಪರ್ ಆಗಿದೆ. ಸೊ ಮಾರ್ನಿಂಗು ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಸುತ್ತು ನೋಡಿ, ಇದು ಕಾಂಪೌಂಡ್ ಅಂತ ಏನು ಹೇಳ್ತಾರೆ, ಕಾಂಪೌಂಡ್ ಫುಲ್ಲು ಇಲ್ಲಿ ಕಲ್ಲಿಂದ ಕಟ್ಟಿರುವಂಥ ದೇವಸ್ಥಾನಕ್ಕೆ ಇದು. ಸೊ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಪುರಾತನವಾದ ದೇವಸ್ಥಾನಗಳಲ್ಲಿ ಒಂದಾದಂತಹ ತಂಜಾವೂರು ಪೆರುಮಾಳ್ ಟೆಂಪಲ್. ಶಿಲ್ಪಾಕೃತಿ ಫುಲ್ ಎಲ್ಲ ಕಲ್ಲಿನಿಂದ ಕೆತ್ತಿರುವಂಥದ್ದು. ನೋಡಿ, ಹಿಂದ್ಗಡೆ ನಂದಿ. ಸೊ ಬನ್ನಿ ಮುಂದೆ ಹೋಗೋಣ ಟೆಂಪಲ್ ಒಳಗಡೆ. ಇಲ್ಲಿ ಕಾಣಿಸ್ತಿದೆಯಲ್ವಾ, ನಂದಿ ಆಪೋಸಿಟ್ಟು ಶಿವನ ದೇವಸ್ಥಾನ ನೋಡಿ. ಎಲ್ಲ ಹತ್ತ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಕ್ಯಾಮ್ರಾ ಅಲರ್ಟ್ ಕೊಟ್ಟರೆ ಬನ್ನಿ, ತೊಂದರೆ ಮಾಡ್ಸೋಕ್ಕಾಗೋದಿಲ್ಲ. ನೋಡಿ, ತಂಜಾವೂರು ತಮಿಳ್ನಾಡು ದಕ್ಷಿಣ ಭಾರತದಲ್ಲಿರುವಂಥ ದೇವಸ್ಥಾನ. ಬನ್ನಿ. ಶ್ರೀ ಆದಿಪರಾಶಕ್ತಿ ಅಮ್ಮನವರು 5 ತಲೆಯ ಹಾವಿನ ಆಸನದ ಮೇಲೆ ಕುಳಿತಿರುವಂಥದ್ದು. ಸೊ ಕ್ಯಾಮ್ರಾ ಅಲೌಡ್ ಇಲ್ದಿರೋ ಕಾರಣದಿಂದ ಕಟ್ಟಿರುವಂಥದ್ದು. ನೈಟ್ ಇಲ್ಲಿ ನೋಡಿ ಮಂಟಪ ಯಾವ ಥರ ಇದೆ. ಸೊ ಗಾಳಿ ಗೋಪುರ. ಸೊ ನೋಡಿ, ಫುಲ್ಲು ಸುತ್ತಲೂ ಇದು ನೋಡಿ ಮಾಡಿ ದೊಡ್ಡದಾಗಿ. ಇಲ್ಲಿ ದೊಡ್ಡದಾದಂಥ ನಂದೀಶ್ವರನ ದರ್ಶನ ನೋಡಿ. ನಂದೀಶ್ವರನ ಮಂಟಪ ಇದು. ಶಿವನ ಆಪೋಸಿಟ್ ದೊಡ್ಡದಾದಂಥ ಲಿಂಗ ಇದೆ ಇಲ್ಲಿ, ಶಿವನ ಲಿಂಗ. ಸೊ ಬನ್ನಿ ಮುಂದೆ ಶಿವನ ದರ್ಶನ ಮಾಡಿಸ್ತೀವಿ. ಸೊ ನೋಡಿ, ನಂದೀಶ್ವರ ನೋಡಿ ಯಾವ ಥರ ಇದೆ. ಇಲ್ಲಿ ನಿತ್ಯ ಅಗ್ನಿ ಹೋತ್ರ ನಡೀತಾ ಇದೆ. ಸೊ ನೋಡಿ, ಇಲ್ಲಿ ದಂಪತಿಗಳು ಆ್ಯಂಡ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ನೋಡಿ ದೀಪ ಅಲಂಕಾರ ಯಾವ ಥರ ಮಾಡ್ತಾರೆ, ದೀಪ ಯಾವ ಥರ ಹಚ್ತಿದ್ದಾರೆ ನೋಡಿ. ಸೊ ಕಾಣಿಸ್ತಿದೆಯಲ್ವಾ ನೋಡಿ, ಫುಲ್ಲು ಮುಂದೆ ಕಾಣಿಸ್ತಿರುವಂಥದ್ದು ಫುಲ್ ಕಲ್ಲಿನ ಮಂಟಪ.
ನೋಡಿ ಅಗ್ನಿಗೋತ್ರ ನೋಡಿ ಯಾವ ಥರ ಉರಿತಿದೆ. ಸೊ ನೋಡಿ ಈಗ ಕ್ಲಾರಿಟಿ ನೋಡಿ ಯಾವ ಥರ ಇದೆ, ಫುಲ್ ಕಲ್ಲಿಂದ ಮಾಡಿರುವಂಥದ್ದು. ದಕ್ಷಿಣ ಭಾರತ. ಸೊ ಫ್ಯಾಂಟಾಸ್ಟಿಕ್ ಪ್ಲೇಸ್ ನೋಡಿ. ವಾವ್ 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 ವಾವ್. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಶ್ರೀ ಪರಮೇಶ್ವರನ ಭಕ್ತಾದಿಗಳೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನೋಡಿ. ಇಷ್ಟು ದೂರ ಬಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಬ್ಬರು ಸಪೋರ್ಟ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ ನೋಡಿ. ನಂದಿ ದೊಡ್ಡದಾದ ಕಲ್ಲಿನ ಮಂಟಪದ ಮಧ್ಯದಲ್ಲಿ ನಂದೀಶ್ವರನ ದರ್ಶನ. ಸೊ ಕಲ್ಲಿನ ಮೇಲೆ ಯಾವ ಥರ ಇದು ಶಿಲ್ಪಾಕೃತಿ ಕೆತ್ತನೆ ಮಾಡಿದ್ದಾರೆ ನೋಡಿ. ನೋಡಿ ದೊಡ್ಡದಾದ ನಂದೀಶ್ವರನು ಶಿವನ ಮುಂದೆ ನೋಡಿ ನಂದೀಶ್ವರನ ದರ್ಶನ ಮಾಡಿ. ನೋಡಿ ಒಂದು ಮಂಟಪ ಫುಲ್ಲು ನಂದಿ ಇದೆ ನೋಡಿ, ದೊಡ್ಡ ನಂದಿ ಅಲ್ವಾ, ಕಾಣಿಸ್ತಿದೆ ಅಲ್ವಾ. ಓಂ ನಮೋ ನಂದಿ. ಶಿವನ ಎದುರುಗಡೆ ಮಹಾದೇವ್ ನಂದಿ ಇದು. ಸೊ ನೋಡಿ ಕಾಣಿಸ್ತಿದೆಯಲ್ವಾ ನಂದೀಶ್ವರ. ಸೊ ನೋಡಿ ಮುಂದ್ಗಡೆ ಇದು ಶಿವನ ದೇವಸ್ಥಾನ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಸ್ವಾಮಿ ದರ್ಶನ ಮಾಡಿದಂಥ ಪ್ರತಿಯೊಬ್ಬರು ಪುನೀತರಾಗಿ ಅವರಿಗೆ ಒಳ್ಳೆ ನೋಡಿ. ಪ್ರತಿಯೊಂದು ಕಂಬದ ಮೇಲೇನು ಯಾವ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ, ಕಲ್ಲಿನ ಕೆತ್ತನೆ ನೋಡಿ. ವಿನಾಯಕನ ದರ್ಶನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮುಂದೆ ಬಂದರೆ ವೀರಭದ್ರ, ಆದಿ ವೀರಭದ್ರ ಅಂತೇಳಿ ಪುರಾತನವಂಥ ಟೆಂಪಲ್ ಇದು. ಸೊ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಕಾವೇರಿ ನದಿ ದಡದಲ್ಲಿರುವಂಥ ತಂಜಾವೂರು ದೇವಸ್ಥಾನ ಇದು ನೋಡಿ. ಇಲ್ಲಿ ಕಲ್ಲಿನ ಮಂಟಪ ನೋಡಿ ಯಾವ ಥರ ಕೆತ್ತನೆ ಮಾಡ್ತಾರೆ. ಸೊ ನೋಡಿ ಪ್ರತಿಯೊಂದು ಇದು ಕಲ್ಲಿಂದ ಕೆತ್ತಿರುವಂಥದ್ದೇ. ಸೊ ನೋಡಿ ಮತ್ತೊಮ್ಮೆ ಶಿವನ ದರ್ಶನ ಮಾಡ್ತೀನಿ ನೋಡಿ ಪುನೀತರಾಗಿ. ಓಂ ನಮಃ ಶಿವ. ನೋಡಿ ಕಲ್ಲಿನ ಕೆತ್ತನೆ ನೋಡಿ ಯಾವ ಥರ ಇದೆ. ಪ್ರತಿಯೊಂದು ಕಂಬನೂ ಕಲ್ಲಿನಿಂದ ಕೆತ್ತಿರುವಂಥದ್ದು. ವಿತ್ ಔಟ್ ಸಿಮೆಂಟ್ ಆ್ಯಂಡ್ ಮರಳು ಬಳಸದೆ ಕಟ್ಟಿರುವಂಥ ಕಲ್ಲಿಂದ ಕಟ್ಟಿರುವಂಥ ಮಂಟಪ ಇದು ದೇವಸ್ಥಾನ. ಸೊ ನೋಡಿ ಓಂ ನಮಃ ಶಿವ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಕಲ್ಲಿನ ಮಂಟಪ ನೋಡಿ. ಆ ಕಡೆ ಈ ಕಡೆ ಜಯ ವಿಜಯ ಇದ್ದಂಗೆ ಇಲ್ಲಿ ದ್ವಾರಪಾಲಕರು, ಮಹಾವಿಷ್ಣುವಿಗೆ ಇದ್ದಂಗೆ ಇಲ್ಲಿದ್ದಾರೆ. ಸೊ ನೋಡಿ ಇದು ಫುಲ್ ಎಲ್ಲ ಕಲ್ಲ ಕಟ್ಟಿರೋಂಥದ್ದು ತಂಜಾವೂರು. ಸೊ ನೋಡಿ ಇದೆಲ್ಲ ಫುಲ್ ಟೆಂಪಲ್ ಇದೆ. ಇಲ್ಲಿ ಸ್ವಾಮಿ ಹೆಸರು ಬಂದು ತಮಿಳಲ್ಲಿ ಬರೆದಿದ್ದಾರೆ. ಸೊ ತಮಿಳು ನಮ್ಗೆ ಗೊತ್ತಿಲ್ಲದ ಕಾರಣದಿಂದ ಹೆಸರನ್ನು ಹೇಳೋಕ್ಕಾಗೋದಿಲ್ಲ. ನೋಡಿ ಫುಲ್ ಎಲ್ಲ ಕಲ್ಲಿಂದ ಕಟ್ಟಿರೋವಂಥದ್ದು.
ದೇವಸ್ಥಾನದ ಆವರಣದಲ್ಲಿ ವಿವಿಧ ಚಿಕ್ಕ ಚಿಕ್ಕ ದೇವಾಲಯಗಳು ಟೆಂಪಲ್ಸ್ ತೋರಿಸ್ತೀನಿ. ಸೊ ಇಲ್ಲಿ ಮೊದಲಾಗಿ ತೋರಿಸಿದಂಥ ಅಮ್ಮನವ್ರ ದೇವಸ್ಥಾನ, ಅಮ್ಮನವ್ರ ದರ್ಶನ ಮಾಡಿಸಿದ್ನೆಲ್ಲ. ಬನ್ನಿ ಆ ಟೆಂಪಲ್ ನೋಡೋಣ. ನೋಡಿ ಫುಲ್ಲು ಕಲ್ಲಲ್ಲಿ ಕೂತಿದೆ. ಸೊ ಕತ್ಲಲ್ಲಿ ಕಾಣಿಸೋದಿಲ್ಲ. ಸೊ ಕಾಣಿಸ್ತಿದೆ ಅಲ್ವಾ? ನೋಡಿ ಇದು ವಿಘ್ನೇಶ್ವರ. ಇದೊಂದು ಚಿಕ್ಕ ದೇವಸ್ಥಾನ ಇದೆ, ಬನ್ನಿ ನೋಡೋಣ. ನೋಡಿ ಬ್ಯಾಕು ಹೀಗಿದ್ರು. ಸೊ ಹರ ಹರ ಮಹಾದೇವ್, ಪರಮೇಶ್ವರ, ಶಂಕರ, ಸಾಂಬರ ಶಿವ, ಪರಮೇಶ್ವರ. நீ பார்த்து அவங்க அம்மா சொல்லாரு, அவங்க கூட கரெக்டாக இருப்பாங்க. இப்படி இறங்கிடலாமா? இப்படி இறங்கிடலாமா? ನೈಟ್ ಸರಿಯಾಗಿ ಕಾಣಿಸೋದಿಲ್ಲ, ನೈಟ್ ವ್ಯೂ ಇದು. ನೋಡಿ ಗೋಪುರ ಯಾವ ಥರ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿ, ಕ್ಲಿಕ್ ಮಾಡೋದನ್ನು ಮರಿಬೇಡಿ.